Mm. Hello, my dear student. I am Pooja. So, welcome to Commerce Mind YouTube channel. So, yes, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೆಸೆಟ್ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡ್ತಾ ಇದ್ವಿ ಇಸ್ ಇಟ್ ಸೊ ಕೆಸೆಟ್ ಕ್ವಶನ್ ಪೇಪರ್ 2025 ನವೆಂಬರ್ ಏನ್ ನಡೀತು ನಿಮ್ಗೆ ಕೆಸೆಟ್ ಎಕ್ಸಾಮ್ ಸೊ ಅದನ್ನ ಡಿಸ್ಕಷನ್ ಮಾಡ್ತಾ ಅಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡ್ತಾ ಹೋಗ್ತಾ ಇದ್ವಿ ಸೊ ಒನ್ ಇಂದ ಒನ್ ಇಂದ 16 ಕ್ವಶನ್ಸ್ ವರ್ಗು ವಿತ್ ಡೆಪ್ತ್ ಅನಾಲಿಸಿಸ್ ಡೀಟೇಲ್ ಅನಾಲಿಸಿಸ್ ನಾವು ನೋಡಿದೀವಿ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಕ್ವಶನ್ ಎಸ್ ಸೊ ನಿಮ್ಗೆ ಏನ್ ಕೇಳಿದ್ದಾರೆ ನೆಕ್ಸ್ಟ್ 61 ಕ್ವಶನ್ ಅಲ್ಲಿ ಅಂತಂದ್ರೆ ಸೊ ವಿಚ್ ಆವರೇಜ್ ಈಸ್ ಅಫೆಕ್ಟೆಡ್ ಮೋಸ್ಟ್ ಬೈ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ ಓಕೆ ಎಸ್ ಎಸ್ which average is affected most by the presence of extreme items ಅಂತ ಕೇಳಿದ್ದಾರೆ ಕ್ವಶನ್ ಸೊ ಅಂದ್ರೆ ಯಾವ್ದು ಫ್ರೀಕ್ವೆನ್ಸಿ ಪದೇ ಪದೇ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಅಂತ ದಟ್ಸ್ ಆಲ್ ಓಕೆ ರೈಟ್ ಆನ್ಸರ್ ಇಸ್ ಅಬ್ಸಲ್ಯೂಟ್ಲಿ ಮೋಡ್ okay so the correct answer is mode extreme value affect frequency distributions so modes depend on a highest frequency. Clear? So extreme items can disturb a frequency, thereby affecting a mood. Hence, mood is taken as the correct answer as per your key answer. So, for example, ನೋಡಿ affect on extreme item on a mood ಅಂತ ಬಂದಾಗ ಸೊ ಡೇಟಾ ಸೆಟ್ ನೋಡಿ 10, 20, 20, 20, 30, 40 ಕೊಟ್ಟಿದ್ದಾರೆ ಸೊ ಫ್ರೀಕ್ವೆನ್ಸಿ ಜಾಸ್ತಿ ಹೈಯೆಸ್ಟ್ ಇರೋದು ಯಾವುದು ಇಸ್ 20 ಎಷ್ಟು ಸಲ ಇದೆ 3 ಸಲ ಇದೆ ಕ್ಲಿಯರ್ ಸೊ ಮೋಡ್ ಇಸ್ 20 ಸೊ ನೋ ಹ್ಯಾಡ್ ಆಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಮೆನಿ ಟೈಮ್ಸ್ ಅಂತ ಬಂದಾಗ ಸೊ ಮಾರ್ಕ್ ಕೊಟ್ಟಿದ್ದಾರೆ ನಿಮ್ಗೆ ಎಕ್ಸಾಂಪಲ್ 10, 20, 20, 30, 40, 100, 100, 100 ಓಕೆ ಸೊ ಜಾಸ್ತಿ ರಿಪೀಟ್ ಆಗಿರೋದು ಯಾವುದು frequency 100. 4 is the highest. Clear? So new mode is the clear. Yes, this is all about the mode. So next question number 62. So match the following list 1 with the list 2. So ನಿಮಗೆ ಲಿಸ್ಟ್ 1 ಅಲ್ಲಿ ರೇಂಜ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಇದೆ ಇದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ ಲಿಸ್ಟ್ 2 ಅಲ್ಲಿ ನಿಮ್ಗೆ ಅದೊಂದು ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ ಓಕೆ ಸೊ ರೇಂಜ್ ಕೊಟ್ಟಿದ್ದಾರೆ ಓಕೆ ಸೊ ರೇಂಜ್ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು ದ ಡಿಫರೆನ್ಸ್ ಬಿಟ್ವೀನ್ ಅ ಟೂ ಎಕ್ಸ್ಟ್ರೀಮ್ ವ್ಯಾಲ್ಯೂ ಕ್ಲಿಯರ್ ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಕೊಟ್ಟಿದ್ದಾರೆ ಫಸ್ಟ್ ಒನ್ ಇಸ್ ದ ಎ ಇಸ್ ದ 2 ಎಸ್ ಸೊ ಎ ಇಸ್ ದ 2 okay standard deviation ಅಂತ ಬಂದಾಗ the most popular measure of a dispersion skewness is the lack of symmetry clear so variation ಅಂತಂದ್ರೆ is a square of standard deviation clear so ರೇಂಜ್ ಅಂತಂದ್ರೆ ನೋಡಿ ನಾನು ಇಲ್ಲಿ ಕಾಲಮ್ ಹಾಕಿ ನಿಮ್ಗೆ ಪ್ರೆಸೆಂಟ್ ಮಾಡಿದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಎಸ್ ರೇಂಜ್ ಮೀನ್ಸ್ ಸಿ range means difference between a two extreme value that is maximum minus minimum value okay so standard deviation ಅಂದ್ರೆ most popular measure of a dispersion so ಇದನ್ನ widely use ಮಾಡ್ತಾನೆ ಇರ್ತೀವಿ so skewness means lack of symmetry okay so it to show distribution shapes so ಯಾವ ತರ ನಿಮಗೆ distribution shapes ಬರುತ್ತೆ like so variance means square of standard deviations. Clear? Standard deviation square ಅನ್ನ represent ಮಾಡ್ತದೆ. This is all about your 62 questions. So next question number 63. So ಅಲ್ಲಿ ನಿಮ್ಗೆ ಏನ್ ಕೆಲಸ ಇದೆ ನೋಡಿ. Yes. ಫಾರ್ಮುಲಾ ಕೊಟ್ಟಿದ್ದಾರೆ I equal to 1 minus 6
ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಇಂಟು ಎನ್ ಸ್ಕ್ವೇರ್ ಮೈನಸ್ 1 ಅಂತ ಕೇಳಿದ್ದಾರೆ. ಇಸ್ ಯೂಸ್ ಟು ಕ್ಯಾಲ್ಕುಲೇಟ್. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಇಂದಾನೆ ಬಂದಿರುವಂತಹ ಕ್ವಶನ್. ಇದೆಲ್ಲ ಬೇಸಿಕ್ ಕ್ವಶನ್ಸ್. ಓಕೆ, ತುಂಬಾ ಏನು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಏನು ಕ್ವಶನ್ ಕೇಳಿಲ್ಲ, ತುಂಬಾ ಡೈರೆಕ್ಟ್ ಮೀನಿಂಗ್ ಮತ್ತೆ ಅದರದ್ದು ಫಾರ್ಮುಲಾ ಬೇಸ್ ಕ್ವಶನ್ಸ್ ಮಾತ್ರ ನಿಮಗೆ ಕೆಸೆಟ್ ಅಲ್ಲಿ ಕೇಳಿರುವಂತದ್ದು. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೀವು ಜಸ್ಟ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸಿಲೆಬಸ್ ಏನಿದೆ, ಸೊ ಯಾವ್ಯಾವ ಸಿಲೆಬಸ್ ಕೊಟ್ಟಿದ್ದಾರೆ ಹಂಗಂದ್ರೆ ಏನು, ಈಗ ಸ್ಕಿಲ್ನೆಸ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಕೊಟ್ಟಿದ್ದಾರೆ, ಡಿಸ್ಪರ್ಷನ್ ಕೊಟ್ಟಿದ್ದಾರೆ, ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ನೀವು ಅದ್ ಮತ್ತೆ ನಿಮ್ಗೆ ಕೊರಲೇಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ, ರಿಗ್ರೆಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ ಏನು, ಅದ್ರಲ್ಲಿ ಏನ್ ಬೇಸಿಕ್ ಫಾರ್ಮುಲಾ ಬರ್ತಾ ಇದೆ ಅಂತ ತಿಳ್ಕೊಂಡ್ರೇನೆ ಸೊ ನೀವು ಔಟ್ ಆಫ್ 10 ಕ್ವೆಶನ್ಸ್ ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ 10 ಕ್ವೆಶನ್ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಇಂದ ಅಂತಂದ್ರೆ ಅಪ್ ಟು 6 to 7 ಕ್ವೆಶನ್ ವರೆಗೆ ನೀವು ಆರಾಮಾಗಿ ಆನ್ಸರ್ ಅನ್ನ ಮಾಡಬಹುದು. ಅಷ್ಟು ಬೇಸಿಕ್ ಆಗಿ ಇರುತ್ತೆ. ಕೆಲವೊಂದು 1 or 2 ಕ್ವೆಶನ್ಸ್ ಗಳು ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಬರುತ್ತೆ. ಸೊ ಅದರ್ವೈಸ್ ಎಲ್ಲ ಕೂಡ ನಿಮಗೆ ಬೇಸಿಕ್ ಕ್ವೆಶನ್ಸ್ ಇರುತ್ತೆ. ಓಕೆ, ಈ ಎಕ್ಸಾಮ್ ಅಲ್ಲಿ. ಓಕೆ, ಎಸ್, the correct right answer is the Spearman rank correlation. Okay, so this formula is used when ranks are given instead of a actual value. ಸೊ ನಿಮ್ಗೆ ಆ ವ್ಯಾಲ್ಯೂನ ಕೊಡ್ದೇನೆ ರ್ಯಾಂಕ್ ಏನಾದ್ರು ಕೊಟ್ಟಿದ್ರೆ ಸೊ ಅದಕ್ಕೆ ನೀವು ಈ ರ್ಯಾಂಕ್ ಸ್ಪೇರ್ಮನ್ ರ್ಯಾಂಕ್ ಕರೆಲೇಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀರಾ. ಎಸ್, ಇಟ್ ಮೆಜರ್ಸ್ ಡಿಗ್ರಿ ಆಫ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಅ ಟೂ ರ್ಯಾಂಕ್ ವೇರಿಯಬಲ್ಸ್. ಇಟ್ಸ್ ಕಾಮನ್ಲಿ ಯೂಸ್ಡ್ ಇನ್ ಅ statistics question with the ranking. So yes, next question, 64th question. Okay, ಸೊ ನೋಡಿ ಅಲ್ಲಿ ಕೂಡ ನಿಮ್ಗೆ ಲಿಸ್ಟ್ 1 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಲಿಸ್ಟ್ 1 ಲಿಸ್ಟ್ 2 ಜೊತೆ ಮ್ಯಾಚ್ ಮಾಡ್ಬೇಕು. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೊಟ್ಟಿದ್ದಾರೆ. ನೋಡಿ ಮೊದಲೆಲ್ಲ ನಿಮ್ಗೆ 2016 ಆ ಟೈಮ್ ಅಲ್ಲೆಲ್ಲ ಸೊ ಡೈರೆಕ್ಟ್ ಆಗಿ ಒಂದ್ ಕ್ವೆಶನ್ ಕೊಡ್ತಾ ಇದ್ರು. ಈಗ ಮ್ಯಾಚ್ ದ ಫಾಲೋಯಿಂಗ್ ತರ ಕೊಡ್ತಾರೆ. ಸೊ ಅಲ್ಲಿಗೆ ನಿಮ್ಗೆ ಇನ್ನ ಕಾನ್ಸೆಪ್ಟ್ ಇಂಡಿಯನ್ ಚೆನ್ನಾಗಿ ಗೊತ್ತಿರ್ಬೇಕು ಅಂತ ಅರ್ಥ. ಓಕೆ, ಸೊ ನೋಡಿ ಇಲ್ಲಿ ಫಾರ್ಮುಲಾಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ಫಾರ್ಮುಲಾ ಮ್ಯಾಚ್ ಆಗ್ತಾ ಇದೆ ಅಂತ ನೀವು ನೋಡಿ ಮ್ಯಾಚ್ ಅನ್ನ ಮಾಡ್ಬೇಕಾಗುತ್ತೆ. ಓಕೆ, ಸೊ ದಟ್ಸ್ ಆಲ್ಸೋ ವೆರಿ ಸಿಂಪಲ್. ನೀವು ತುಂಬಾ ಕಷ್ಟ ಅಂತ ಏನು ಅನ್ಕೊಳಂಗಿಲ್ಲ. ಸೊ ನೋಡಿ ಇಲ್ಲಿ ಏನ್ ಕೇಳಿದ್ದಾರೆ, ಬಿ ಆಫ್ ಎ ಯೂನಿಯನ್ ಪಿ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ನಿಮ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಸಿಂಬಲ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲಸ್ ಅಂತಂದ್ರೆ ಏನು, ಅಡಿಷನ್. ಅಡಿಷನ್ ಅಲ್ವಾ ಪ್ಲಸ್ ಅಂದ್ರೆ. ಸೊ ನಿಮ್ಗೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಡಿಷನ್ ಬಗ್ಗೆ, ಥರ್ಡ್ ಒನ್ ಕೊಟ್ಟಿದ್ದಾರೆ. ಸೊ ಅಡಿಷನ್ ಲಾ. ಸೊ ನಿಮ್ಗೆ ಬೇರೆ ಆಪ್ಷನ್ಸ್ ಅಲ್ಲಿ ಏನಾದ್ರು ನಿಮ್ಗೆ ಥರ್ಡ್ ಕೊಟ್ಟಿದ್ದಾರಾ, ಫಸ್ಟ್ ಎಗೆ ಥರ್ಡ್ ಯಾವ್ದಾದ್ರು ಬೇರೆ ಇದೆಯಾ, ನೋ. ಸೊ ನೀವು ಕಣ್ಣು ಮುಚ್ಕೊಂಡು ಆಗ್ಬೋದು. ದ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೋಡಿ ನಿಮ್ಗೆ ಬೇರೆ ಯಾವ್ದೋ ಗೊತ್ತಿಲ್ಲ ಅಂತಂದ್ರು ಸೊ ನಿಮ್ಗೆ ಈಗ ಮಲ್ಟಿಪ್ಲಿಕೇಶನ್ ಅಂತಂದ್ರು ಕೂಡ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಯಾವ್ದು ಬರುತ್ತೆ, ಇಸಂಟ್ ಇಟ್. ಸೊ ನೋಡಿ ಇಲ್ಲಿ ಇಂಟು ಬರ್ತಾ ಇದೆ ಅಲ್ವಾ. ಸೊ ಆರಾಮಾಗಿ ನೀವು ಮಲ್ಟಿಪ್ಲಿಕೇಶನ್ ಕೂಡ ಐಡೆಂಟಿಫೈ ಮಾಡಬಹುದು. ಕ್ಲಿಯರ್. ಕಂಡೀಷನ್ ಪ್ರಾಬಬಿಲಿಟಿನೂ ಕೂಡ ಫೈಂಡ್ ಔಟ್ ಮಾಡಬಹುದು ಅಂಡ್ ಮಲ್ಟಿಪ್ಲಿಕೇಶನ್ ಕೂಡ ಫೈಂಡ್ ಔಟ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಯಾವ್ದು ಗೊತ್ತಾಗ್ತಾ ಇಲ್ಲ ಅಂತಂದಾಗ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಕೆಲವೊಂದು ಕಾನ್ಸೆಪ್ಟ್ ಅನ್ನ ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಕೂಡ ಮಾಡಬಹುದು. ಹಾಗಂತ ಅದ್ರ ನೋಡಿ ನಮಗೆ ಗೊತ್ತೇ ಇಲ್ಲ ಇದು ಆ ತರ ನೀವು ಕನ್ಕ್ಲೂಡ್ ಮಾಡ್ಕೋಬಾರ್ದು. ಓಕೆ, ಸೊ ಎಷ್ಟೋ ವಿಚಾರ ಗೊತ್ತಿಲ್ಲ ಅಂತಂದ್ರು ಕಾಮನ್ ಸೆನ್ಸ್ ಇಂದ ನೀವು ಆನ್ಸರ್ ಅನ್ನ ಮಾಡಬಹುದು. ಓಕೆ, ಸೊ ಇದಕ್ಕೇನು ನೀವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನು PhD ಮಾಡಿರ್ಲೇಬೇಕಂತ ಏನಿಲ್ಲ. ಓಕೆ, ಆಲ್ ಆರ್ ಬೇಸಿಕ್ ಕ್ವೆಶನ್ಸ್. ಓಕೆ, ಸೊ ನೀವು ಬೇಸಿಕ್ ಆಗಿ ನಿಮ್ಗೆ ಅವೇರ್ನೆಸ್ ಇದ್ರು ನೀವು ಮಾಡ್ಕೋಬಹುದು. ಮತ್ತೆ ನೀವು ಇದನ್ನ ಸೆಟ್ಸ್ ಅಲ್ಲೆಲ್ಲ ಓದಿರ್ತೀರಾ, ಹೌದಲ್ವಾ. ಸೊ ಡಿಗ್ರಿಲಿ ನೀವು QT ಎಲ್ಲ ಓದಿದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಓದಿದ್ರೆ ನೀವು QT ಅಂಡ್ ಸೆಟ್ಸ್ ಥಿಯರೀಸ್ ಅಲ್ಲೆಲ್ಲ ಬಂದಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ಮಾಡ್ಕೋಬಹುದು. ಎಸ್, ನೆಕ್ಸ್ಟ್ ಕ್ವೆಶನ್ ನಂಬರ್ 65. Which following conditions are related to binomial probability distribution? Again, this question comes in business statistics. Okay, so ಏನಂತ ಕ್ವೆಶನ್ ಕೇಳ್ತಾ ಇದ್ದಾರೆ, the experiment consists of a sequence of n identical trial. So next B ನೋಡಿ, two outcomes are possible on each trial. C is the probability of two outcomes do not change from one trial to next.
ಸೊ ನಿಮ್ಗೆ ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ. ಬೈನಾಮಿಯಲ್ ಪ್ರೊಬಬಿಲಿಟಿ, ನಿಮ್ಗೆ ಪ್ರೊಬಬಿಲಿಟಿ ಅಂತ ಬಂದಾಗ ಎಸ್ ಇನ್ ಪ್ರೊಬಬಿಲಿಟಿ ನಿಮ್ಗೆ 3 ಪ್ರೊಬಬಿಲಿಟೀಸ್ ಬರುತ್ತೆ. ಒಂದು ಬೈನಾಮಿಯಲ್, ಇನ್ನೊಂದು ಪಾಯ್ಸನ್ ಅಂಡ್ ಇನ್ನೊಂದು ಬರುತ್ತೆ ಅದು ನಾನು ಮರ್ತಿದ್ದೀನಿ. ಸೊ ಬೈನಾಮಿಯಲ್ ಮತ್ತೆ ಪಾಯ್ಸನ್ ನಿಮ್ಗೆ ಬರುತ್ತೆ. ಎಸ್ ಬೈನಾಮಿಯಲ್ ಪ್ರೊಬಬಿಲಿಟಿ ಬರುತ್ತೆ. ಸೊ ಅದ್ರದ್ದು ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ ನಿಮಗೆ. ಓಕೆ, ನಾಮಿನಲ್ ಪ್ರೊಬಬಿಲಿಟಿ ಅಂತ ಏನೋ ಬರುತ್ತೆ ಸಮಥಿಂಗ್, ಹೇಳ್ತೀನಿ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಫೀಚರ್ಸ್ ಬಗ್ಗೆ ಕೇಳಿದ್ದಾರೆ ನಿಮಗೆ. ಸೊ ಅಲ್ಲಿ ನಿಮಗೆ ಬೈನಾಮಿಯಲ್ದು ಫೀಚರ್ಸ್ ಕೇಳಿದ್ದಾರೆ. ಓಕೆ, ನಿಮ್ಗೆ ಅದು ಕಂಪ್ಲೀಟ್ ಫೀಚರ್ಸ್ ಗೊತ್ತಿದ್ರೆ ಮಾತ್ರ ಈ ತರ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂದ್ರೆ, ವಾಟ್ ಆರ್ ದ ಫೀಚರ್ಸ್ ದೇ ಇನ್ಕ್ಲೂಡ್ ಅಂದಾಗ ಫಿಕ್ಸ್ಡ್ ನಂಬರ್ ಆಫ್ ಟ್ರಯಲ್ಸ್ ಇರುತ್ತೆ. ಸೊ ಯಾವಾಗಲೂ ನೀವು ಟ್ರಯಲ್ಸ್ ಮಾಡಿದಾಗ ನಿಮಗೆ 2 ಔಟ್ಕಮ್ಸ್ ಮಾತ್ರ ಹೊರಗಡೆ ಬರುತ್ತೆ. ಸೊ ಒಂದು ಸಕ್ಸಸ್ ಆಗಬೇಕು, ಇಲ್ಲ ಅಂದ್ರೆ ಅದು ಫೇಲ್ಯೂರ್ ಆಗಬೇಕು. ಓಕೆ, ನೀವು ಒಂದು ಕಾಯಿನ್ ಟಾಯ್ಸ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಎಡ್ ಬರಬೇಕು, ಇಲ್ಲ ಟೈಲ್ ಬರಬೇಕು. ಎರಡೇ ಪಾಸಿಬಲ್, ಎರಡೇ ಔಟ್ಕಮ್ಸ್ ಬರೋದಕ್ಕೆ ಸಾಧ್ಯ ಆಗೋದು. ಸೊ ಒಂದು ಕಾನ್ಸ್ಟೆಂಟ್ ಪ್ರೊಬಬಿಲಿಟಿ ಆಗಿರುತ್ತೆ ಅಂಡ್ ಇಂಡಿಪೆಂಡೆಂಟ್ ಟ್ರಯಲ್ ಆಗಿರುತ್ತೆ. ಸೊ ಒಂದು ನೀವು ಫಸ್ಟ್ ಟ್ರಯಲ್ ಮಾಡಿದ್ದೀರಾ ಅಂದ್ರೆ ಅದು ನೆಕ್ಸ್ಟ್ ಟ್ರಯಲ್ಗೆ, ಈಗ ಒಂದ್ಸಲ ಕಾಯಿನ್ ಟಾಯ್ಸ್ ಮಾಡಿದ್ದೀರಾ ಅಂದ್ರೆ ಅದರಿಂದ ನಿಮ್ಗೆ ಎಡ್ ಎಡ್ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ಅದು ಇನ್ನೊಂದು ಸಲ ಟಾಯ್ಸ್ ಮಾಡಿದ್ರೆ ಇದು ಇನ್ನು ಅದ್ರ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಓಕೆ, ಡಿಪೆಂಡೆಂಟ್ ಆನ್ ಆಗಿರಲ್ಲ. ಸೊ ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಟ್ರಯಲ್ಸ್. Okay, so all 4 conditions are satisfied. So option 3 is the right answer. So next, which foreign statement is or correct? Okay, so again this question comes under statistics. Business statistics ಅಲ್ಲಿ ಬರುತ್ತೆ. So A ನೋಡಿ, research design constitute the blueprint for collection, measurement and analysis of a data. So research design hides the researcher in the allocation of a limited resources by posing crucial choices in a methodology. So which one is right answer ಅಂತ ಕೇಳಿದ್ದಾರೆ. So research design ಅಂದ ತಕ್ಷಣನೇ, so it's definitely act as a plan or a blueprint for conducting a research. It also helps in an efficient use of time, money and resources. So that's why, so both statement are correct. Clear? So next question ನೋಡಿ, 67th question. Which following not the example of primary data ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ಡೇಟಾಗೆ ಯಾವುದು ಎಕ್ಸಾಂಪಲ್ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಜರ್ನಲ್ಸ್, ಬುಕ್, ಇಂಟರ್ವ್ಯೂ, ಸೆನ್ಸಸ್. ಓಕೆ, ಸೊ ನಿಮಗೆ ಪ್ರೈಮರಿ ಡೇಟಾ ಅಂದ್ರೆ ಏನು ಅಂಡ್ ಸೆಕೆಂಡರಿ ಡೇಟಾ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಓಕೆ, ಸಿ ದ ಆನ್ಸರ್, ರೈಟ್ ಆನ್ಸರ್ ಇಸ್ ದ ಫಸ್ಟ್ ಒನ್ ಅಂತಂದ್ರೆ ಎ ಮತ್ತೆ ಬಿ, ಜರ್ನಲ್ ಮತ್ತೆ ಬುಕ್ ಎರಡು ಕೂಡ ಸೆಕೆಂಡರಿ ಡೇಟಾ. ಯಾಕೆ, ಆಲ್ರೆಡಿ ಒಬ್ರು ಬುಕ್ ನ ಬರ್ದಿರ್ತಾರೆ, ಜರ್ನಲ್ಸ್ ನ ಬರ್ದಿರ್ತಾರೆ, ಅದನ್ನ ರೆಫರ್ ಆಗಿ ಇಟ್ಕೊಂಡು ನೀವು ನಿಮ್ಮ ರಿಸರ್ಚ್ಗೆ ಯೂಸ್ ಮಾಡ್ತಾ ಇದ್ದೀರಾ. ಸೊ ದಟ್ಸ್ ವೈ ಇಟ್ ಇಸ್ ಅ ಸೆಕೆಂಡರಿ ಡೇಟಾ. ಬಟ್ ಪ್ರೈಮರಿ ಡೇಟಾ ಅಂತಂದ್ರೆ ನೀವು ಫ್ರೆಶ್ ಆಗಿ ಕಲೆಕ್ಟ್ ಮಾಡಬೇಕು ಇನ್ಫಾರ್ಮೇಶನ್ಸ್ ನ. ದಟ್ ಈಸ್ ವಾಟ್ ಪ್ರೈಮರಿ ಡೇಟಾ. ಕ್ಲಿಯರ್? ಸೊ ಸಿ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಡೇಟಾ ಆಸ್ ವೆಲ್ ಆಸ್ ದ ಸೆಕೆಂಡರಿ ಡೇಟಾ. ಸೊ ಪ್ರೈಮರಿ ಡೇಟಾ ಅಂತ ಬಂದಾಗ, ಸೊ ಡೇಟಾ ಕಲೆಕ್ಟೆಡ್ ಫಸ್ಟ್ ಹ್ಯಾಂಡ್. ಸಿ, 1 minute. Yes, data collected first hand by the researcher. Researcher ಇಂದ ಫಸ್ಟ್ ಕಲೆಕ್ಟ್ ಆಗಿರುತ್ತೆ ಫ್ರೆಶ್ ಆಗಿ. ಸೊ ಸೆಕೆಂಡರಿ ಡೇಟಾ ಅಂದ್ರೆ ಡೇಟಾ ಆಲ್ರೆಡಿ ಕಲೆಕ್ಟೆಡ್ ಬೈ ಸಮ್ ಒನ್ ಎಲ್ಸ್, ಬೇರೆಯವರು ಅದನ್ನ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಆ ಇನ್ಫಾರ್ಮೇಶನ್ಸ್ ನ ಇಟ್ಕೊಂಡು ನೀವು ನಿಮ್ಮ ರಿಸರ್ಚ್ಗೆ ಯೂಸ್ ಮಾಡ್ಕೊಂತಾ ಇದ್ದೀರಾ ಅಂದ್ರೆ ಅದು ಸೆಕೆಂಡರಿ ಡೇಟಾ. ಸೊ ಸೋರ್ಸಸ್ ಅಂತ ಬಂದಾಗ, ಡೈರೆಕ್ಟ್ ಸೋರ್ಸಸ್ ಲೈಕ್ ಸರ್ವೆ, ನೀವೇ ಖುದ್ದು ಸರ್ವೆ ಮಾಡುವಂಥದ್ದು. ಓಕೆ, ಸೊ ಒಬ್ಬ ವ್ಯಕ್ತಿನ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡುವಂಥದ್ದು, ಸೊ ಅಬ್ಸರ್ವೇಷನ್ಸ್ ಅನ್ನ ಮಾಡುವಂಥದ್ದು, ದೋಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಪ್ರೈಮರಿ ಡೇಟಾ. ಬಟ್ ಸೆಕೆಂಡರಿ ಡೇಟಾ ಅಂತ ಬಂದಾಗ ಬುಕ್ಸ್, ಜರ್ನಲ್ಸ್, ರಿಪೋರ್ಟ್ಸ್, ಸೆನ್ಸಸ್, ವೆಬ್ಸೈಟ್, ದೋಸ್ ಆರ್ ಆಲ್ ದ ಸೆಕೆಂಡರಿ ಡೇಟಾ. ಕ್ಲಿಯರ್? ಸೊ ಪರ್ಪಸ್ ಅಂತ ಬಂದಾಗ ಇಟ್ ಕಲೆಕ್ಟ್ ಫಾರ್ ದ ಸ್ಪೆಸಿಫಿಕ್ ರಿಸರ್ಚ್ ಆಬ್ಜೆಕ್ಟಿವ್. ಓಕೆ, ಸೊ ಸೆಕೆಂಡರಿ ಡೇಟಾ ಅಂತ ಬಂದಾಗ, ಸೊ ಕಲೆಕ್ಟೆಡ್ ಫಾರ್ ಸಮ್ ಅದರ್
ಸ್ಪೆಸಿಫಿಕಲಿ ನಾವೇ ಖುದ್ದು ಹೋಗಿ ಡೇಟಾನ ಕಲೆಕ್ಟ್ ಮಾಡ್ಕೊಂತಾ ಇದೀವಿ, ಇಂಟರ್ವ್ಯೂ ಮಾಡಿ ಅಥವಾ ಸರ್ವೆ ಮಾಡಿ ಅಥವಾ ಅಬ್ಸರ್ವೇಷನ್ ಮಾಡಿ ಅಂತಂದ್ರೆ ಅದು ನಮ್ಗೆ ರಿಸರ್ಚ್ ಆಬ್ಜೆಕ್ಟಿವ್ ನ ಮೇನ್ ಮೋಟಿವ್ ಇರುತ್ತೆ. ಬಟ್ ಸೆಕೆಂಡರಿ ಡೇಟಾ ಅಂತ ಬಂದಾಗ ಬೇರೆ ಬೇರೆ ಕಾರಣಗಳಿಂದನೂ ಇರ್ಬೋದು, ಅಥವಾ ನೀವು ನಿಮ್ಮ ಒಂದು ಆನ್ಸರ್ ಬರೆಯೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಇರ್ಬೋದು ಬುಕ್ಸ್ ಆದ್ರೆ. ಒರಿಜಿನಾಲಿಟಿ ಅಂತ ಬಂದಾಗ ಒರಿಜಿನಲ್ ಅಂಡ್ ಫ್ರೆಶ್ ಡೇಟಾ, ಬಟ್ ಸೆಕೆಂಡರಿ ಡೇಟಾ ಇಸ್ ನಾಟ್ ಅ ಒರಿಜಿನಲ್ ಅಂಡ್ ಆಲ್ರೆಡಿ ಇಸ್ ಯೂಸ್ಡ್. ಕ್ಲಿಯರ್. ಅಂಡ್ ಅಕ್ಯುರಸಿ ಅಂತ ಬಂದಾಗ ಇಸ್ ಮೋರ್ ಅಕ್ಯುರೇಟ್, ಯಾಕಂದ್ರೆ ಫ್ರೆಶ್ ಡೇಟಾ ಆಗಿರುತ್ತೆ, ಒರಿಜಿನಲ್ ಡೇಟಾ ಆಗಿರುತ್ತೆ. ಸೊ ಫ್ರೆಶ್ ಆಗಿರೋದ್ರಿಂದ ಇಸ್ ಮೋರ್ ಅಕ್ಯುರೇಟ್ ಫಾರ್ ದ ಸ್ಟಡಿ. ಬಟ್ ಸೆಕೆಂಡರಿ ಡೇಟಾ ಮೇ ನಾಟ್ ಬಿ ಫುಲ್ಲಿ ಸೂಟೇಬಲ್ ಆರ್ ಅಪ್ಡೇಟೆಡ್. ಸೊ ಕಾಸ್ಟ್ ಅಂಡ್ ಟೈಮ್ ಅಂತ ಬಂದಾಗ ಇಸ್ ಮೇ ಬಿ ವೆರಿ ಕಾಸ್ಟ್ಲಿ ಅಂಡ್ ಟೈಮ್ ಕನ್ಸ್ಯೂಮಿಂಗ್. ಯಾಕಂದ್ರೆ ಸೊ ಆಲ್ರೆಡಿ ರೆಡಿಮೇಡ್ ಇರೋದನ್ನ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳೋದು ಈಸಿ. ಸೊ ನೀವೇ ಖುದ್ದು ಹೋಗಿ ಇಂಟರ್ವ್ಯೂ ಮಾಡಿ ಸರ್ವೆ ಮಾಡಿ ಆ ಡೇಟಾನ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಇಟ್ಸ್ ವೆರಿ ಹಾರ್ಡ್, ತುಂಬಾ ಟೈಮ್ ತಗೊಳುತ್ತೆ ಅಂಡ್ ತುಂಬಾ ಕಾಸ್ಟ್ ಕೂಡ ಇನ್ಕರ್ಡ್ ಆಗುತ್ತೆ. ಸೊ ಸೆಕೆಂಡರಿ ಡೇಟಾ ಅಂದ್ರೆ ಎಕನಾಮಿಕಲ್ ಆಗಿರುತ್ತೆ, ತುಂಬಾ ಟೈಮ್ ಸೇವ್ ಮಾಡ್ಕೋಬಹುದು. ಸೊ ಎಕ್ಸಾಂಪಲ್ ಇಂಟರ್ವ್ಯೂ ಆಗಿರ್ಬೋದು, ಕ್ವಶನ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್ಸ್. ಓಕೆ. ಬಟ್ ಸೆಕೆಂಡರಿ ಡೇಟಾ ಅಂದಾಗ ಬುಕ್ಸ್, ಜರ್ನಲ್ಸ್, ಸೆನ್ಸೆಕ್ಸ್ ರಿಪೋರ್ಟ್ಸ್, ಗವರ್ನಮೆಂಟ್ ಪಬ್ಲಿಕೇಶನ್ಸ್, ದೋಸ್ ಆರ್ ಆಲ್ ಕನ್ಸಿಡರ್ಡ್ ದ ಸೆಕೆಂಡರಿ ಡೇಟಾ. ಸೊ ಐ ಹೋಪ್ ನಿಮ್ಗೆ ಈ ಕ್ವೆಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ನಿಮ್ಗೆ ಏನ್ ಕ್ವೆಶನ್ ಕೇಳಿದ್ದಾರೆ, ನಾಟ್ ಅ ಎಕ್ಸಾಂಪಲ್ ಆಫ್ ಪ್ರೈಮರಿ ಡೇಟಾ ಅಂತ ಕೇಳಿದ್ದಾರೆ. ಸೊ ದಟ್ಸ್ ವೈ ಜರ್ನಲ್ಸ್ ಮತ್ತೆ ಬುಕ್ಸ್ ಅಲ್ಲ, ಯಾಕಂದ್ರೆ ಜರ್ನಲ್ಸ್ ಮತ್ತೆ ಬುಕ್ಸ್ ಸೆಕೆಂಡರಿ ಡೇಟಾ ಒಳಗಡೆ ಬರುತ್ತೆ. ನಿಮ್ ಇಂಟರ್ವ್ಯೂ ಮತ್ತೆ ಸೆನ್ಸೆಕ್ಸ್ ಸರ್ವೆ ಮಾಡೋದೆಲ್ಲ ಪ್ರೈಮರಿ ಡೇಟಾ ಒಳಗಡೆ ಬರುತ್ತೆ. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 68. What refers to elements from where you choose the samples for the research? ಓಕೆ. ಸೊ ನೀವು ಯಾವ್ದೋ ಒಂದು ರಿಸರ್ಚ್ ಅನ್ನ ಕಂಡಕ್ಟ್ ಮಾಡ್ಬೇಕಂದ್ರೆ ಅಲ್ಲಿಗೆ ನಿಮ್ಮ ಸ್ಯಾಂಪಲ್ಸ್ ಅನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂತೀರಾ ಅಂತ ಕೇಳ್ತಾ ಇದ್ದಾರೆ ಕ್ವೆಶನ್. ಓಕೆ. ಸೊ ಫಸ್ಟ್ ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ. ಸೊ ಟಾರ್ಗೆಟ್ ಪಾಪ್ಯುಲೇಷನ್ ಅಥವಾ ಸ್ಯಾಂಪಲಿಂಗ್ ಪಾಪ್ಯುಲೇಷನ್? ದ ರೈಟ್ ಆನ್ಸರ್ ಇಸ್ ಸ್ಯಾಂಪಲಿಂಗ್ ಪಾಪ್ಯುಲೇಷನ್. ಮ್ಯಾಮ್ ಹಾಗಾದ್ರೆ ಸ್ಯಾಂಪಲಿಂಗ್ ಪಾಪ್ಯುಲೇಷನ್ ಅಂದ್ರೆ ಏನು? See, sampling population is the group from which samples are actually selected. It forms the basis for the sample selection. ಸ್ಯಾಂಪಲ್ ಸೆಲೆಕ್ಟ್ ಮಾಡೋದಕ್ಕೆ ಅಂತಾನೆ ನೀವು ಅದನ್ನ ಫಾರ್ಮ್ ಮಾಡ್ಕೊಂಡಿರ್ತೀರಾ. ಓಕೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಟಾರ್ಗೆಟ್ ಮತ್ತೆ ಸ್ಯಾಂಪಲ್ ಪಾಪ್ಯುಲೇಷನ್ಗೆ ಡಿಫ್ರೆನ್ಸ್ ಹಾಕಿದ್ದೀನಿ. ಟಾರ್ಗೆಟ್ ಅಂದಾಗ ನೀವು ಆ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸಿ ನೋಡಿ, ಎಂಟೈರ್ ಗ್ರೂಪ್, ನೋಡಿ ಎಂಟೈರ್ ಗ್ರೂಪ್ ನಾವು ತಗೊಂತಾ ಇದೀವಿ. ಕ್ಲಿಯರಾ? ಸೊ ಇಲ್ಲಿ ಆಕ್ಚುಯಲ್ ಗ್ರೂಪ್ ಫ್ರಮ್ ವಿಚ್ ಸ್ಯಾಂಪಲ್ಸ್ ಆರ್ ಸೆಲೆಕ್ಟೆಡ್. ಕ್ಲಿಯರ್? ಸೊ ಎಂಟೈರ್ ಗ್ರೂಪ್ ತಗೋತಾ ಇದೀವಿ ಅಬೌಟ್ ವಿಚ್ ದ ರಿಸರ್ಚರ್ ವಾಂಟ್ ಟು ಡ್ರಾ ದ ಕನ್ಕ್ಲೂಷನ್ಸ್. ಕ್ಲಿಯರಾ? ಬಟ್ ಸ್ಯಾಂಪಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಆಕ್ಚುಯಲ್ ಗ್ರೂಪ್ ಫ್ರಮ್ ವಿಚ್ ಸ್ಯಾಂಪಲ್ ಆರ್ ಸೆಲೆಕ್ಟೆಡ್. ಕ್ಲಿಯರ್? ಇಸ್ ಬ್ರಾಡರ್, ಇದು ತುಂಬಾ ದೊಡ್ಡದಾಗಿರುತ್ತೆ ಬಿಕಾಸ್ ಎಂಟೈರ್ ಗ್ರೂಪ್ ನೇ ತಗೋತಾ ಇರೋದ್ರಿಂದ. ಓಕೆ. ವೇಟ್ ಎಸ್. ಬಟ್ ಇಸ್ ದ ನ್ಯಾರೋ. ಸೊ ಇಟ್ ಡಿಫೈನ್ಸ್ ಹೂ ಶುಡ್ ಬಿ ಸ್ಟಡಿ, ಬಟ್ ಇಟ್ ಡಿಫೈನ್ಸ್ ಆಕ್ಚುಲಿ ಸ್ಟಡಿ. ಓಕೆ. may not fully accessible, so must be accessible. So ideal populations in ನೆನಪಿರ್ಬೇಕು ನಿಮ್ಗೆ. ಸೊ ಸ್ಯಾಂಪಲಿಂಗ್ ಪಾಪ್ಯುಲೇಷನ್ ಅಂದ್ರೆ ಇಸ್ ದ ಆಪರೇಷನಲ್ ಪಾಪ್ಯುಲೇಷನ್. ಕ್ಲಿಯರ್? ಸೊ ಟಾರ್ಗೆಟ್ ಪಾಪ್ಯುಲೇಷನ್ ಅಂದ್ರೆ ಇದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಈ ಎಕ್ಸಾಂಪಲ್ ನೋಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ನೆನಪಲ್ಲಿ ಉಳಿಯುತ್ತೆ. ಸೊ ಆಲ್ ಕಾಲೇಜ್ ಸ್ಟೂಡೆಂಟ್ ಇನ್ ಇಂಡಿಯಾ, ದಟ್ ಈಸ್ ವಾಟ್ ಟಾರ್ಗೆಟ್ ಪಾಪ್ಯುಲೇಷನ್. ಬಟ್ ಕಾಲೇಜ್ ಸ್ಟೂಡೆಂಟ್ ಫ್ರಮ್ ಅ ಸೆಲೆಕ್ಟೆಡ್ ಯೂನಿವರ್ಸಿಟಿ. ನೋಡಿ, ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಸ್ಯಾಂಪಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ತಗೊಂತಾ ಇದ್ದೀರಾ ನೀವು. ಓಕೆ. ದಟ್ ಈಸ್ ವಾಟ್ ಸ್ಯಾಂಪಲಿಂಗ್ ಪಾಪ್ಯುಲೇಷನ್ ಅಂದ್ರೆ. ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಯೂನಿವರ್ಸಿಟಿಯಲ್ಲಿ ಬರುವಂತಹ ಕಾಲೇಜ್ ಸ್ಟೂಡೆಂಟ್ಸ್ ನ ಸ್ಟಡಿ ಮಾಡ್ತಾ ಇದ್ರೆ ದಸ್ ಕಮ್ಸ್ ಅಂಡರ್ ದ ಸ್ಯಾಂಪಲಿಂಗ್ ಪಾಪ್ಯುಲೇಷನ್. ಸೊ ನೀವು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಎ ಅಂತಕ್ಕಂಥ ಯೂನಿವರ್ಸಿಟಿ, ಸೊ ಬಿ ಅಂಡ್ ಸಿ ಡಿ ಅಂತ 4 ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇಲ್ಲಿಂದ ಮಾತ್ರ ನೀವು ಸ್ಟೂಡೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ದಟ್ ಈಸ್ ವಾಟ್ ಸ್ಯಾಂಪಲಿಂಗ್ ದಿಸ್ ಪಾಪ್ಯುಲೇಷನ್ಸ್. ಕ್ಲಿಯರಾ? ಬಟ್ ನೀವು ಇಂಡಿಯಾದಲ್ಲಿ ಇರುವಂತಹ ಎಂಟೈರ್ ಕಾಲೇಜ್ ಸ್ಟೂಡೆಂಟ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂತಾ ಇದ್ರೆ ದಸ್ ಕಮ್ಸ್ ಅಂಡರ್ ದ ಟಾರ್ಗೆಟ್ ಪಾಪ್ಯುಲೇಷನ್. ಕ್ಲಿಯರ್? The concept is very simple. Don't make it complicated. Okay.
So sampling population is the group from which samples are actually correct. ಇದು ಟಾರ್ಗೆಟ್ ಅಂತ ಬಂದಾಗ ತೊಳೆದಿರುತ್ತೆ. ದಿಸ್ ಇಸ್ ಟಾರ್ಗೆಟ್ ಪಾಪ್ಯುಲೇಷನ್. ಟಾರ್ಗೆಟ್ ಪಾಪ್ಯುಲೇಷನ್ ಒಳಗಡೆ ನಿಮಗೆ ಸ್ಯಾಂಪಲಿಂಗ್ ಪಾಪ್ಯುಲೇಷನ್ ಬರುತ್ತೆ. ಟಾರ್ಗೆಟ್ ಅಂದ್ರೆ ಎಲ್ಲಾ ಎಂಟೈರ್ ಇಂಡಿಯಾದಲ್ಲಿ ಇರುವಂತಹ ಕಾಲೇಜ್ ಸ್ಟೂಡೆಂಟ್ ನೀವು ನಿಮ್ಮ ರಿಸರ್ಚ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಬಟ್ ಸ್ಯಾಂಪಲ್ ಪಾಪ್ಯುಲೇಷನ್ ಅಂತಂದ್ರೆ ನೀವು ಸೆಲೆಕ್ಟ್ ಯೂನಿವರ್ಸಿಟಿಯಿಂದ ಕಾಲೇಜ್ ಸ್ಟೂಡೆಂಟ್ಸ್ ತಗೊಂಡಿದ್ದು. Clear? So ನಿಮಗೆ what refers to eliminance from where you choose the sample for research ಅಂದ್ರೆ sample population is the right answer. Yes. So next question number 69. Match the following list 1 ಕೊಟ್ಟಿದ್ದಾರೆ. Match with the list 2. So ನಿಮಗೆ symbols ಕೊಟ್ಟಿದ್ದಾರೆ. This question also comes under the business statistics. ಸೊ ಎಚ್ ನಾಟ್ ಕೊಟ್ಟಿದ್ದಾರೆ, ಎಚ್ ಒನ್ ಕೊಟ್ಟಿದ್ದಾರೆ, ಆಲ್ಫಾ ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಆರಾಮಾಗಿ ಇದಕ್ಕೆ ಆನ್ಸರ್ ಚೂಸ್ ಮಾಡ್ಬೋದು. ಸೊ ಪಿ ಅಂದ ತಕ್ಷಣನೇ ಪ್ರಾಬಬಲ್ ವ್ಯಾಲ್ಯೂ. ಓಕೆ, ಡಿಗೆ ನಿಮಗೆ ಕರೆಕ್ಟ್ ಆನ್ಸರ್ ಯಾವುದು? ಥರ್ಡ್. ಸೊ ದಟ್ಸ್ ವೈ ಸೆಕೆಂಡ್, ಥರ್ಡ್ ಒನ್ ಇರೋದು ಸೆಕೆಂಡ್ ಅಲ್ಲಿ ಮಾತ್ರ. ಸೊ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ನಿಮ್ಗೆ ಎಚ್ ನಾಟ್ ಗೊತ್ತಿತ್ತಾ ಆಲ್ಟರ್ನೇಟ್ ಹೈಪೋಥೆಸಿಸ್ ಅಂತ, ನೀವು ಆರಾಮಾಗಿ ಹಾಕ್ಬೋದು. ಕ್ಲಿಯರಾ? ಸಾರಿ, ಎಚ್ ನಾಟ್ ಅಂತ ಬಂದಾಗ ಇಸ್ ದ ನಲ್ ಹೈಪೋಥೆಸಿಸ್. ಓಕೆ, ಸೊ ಎಚ್ ಒನ್ ಅಂತ ಬಂದಾಗ ನಿಮಗೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್. ಕ್ಲಿಯರ್? ಸಿಗ್ನಿಫಿಕೆನ್ಸ್ ಲೆವೆಲ್ಸ್ ಕ್ಲಿಯರಾ? ಸೊ ಒನ್ಗೆ ನಿಮ್ಗೆ, ಸೊ ಎಗೆ ನಿಮ್ಗೆ 4 ಬರ್ತಾ ಇದೆ. ಕ್ಲಿಯರ್ ಅಂತಂದ್ರೆ ನಲ್ ಹೈಪೋಥೆಸಿಸ್. ಎಚ್ ನಾಟ್ ಮೀನ್ಸ್ ನಲ್ ಹೈಪೋಥೆಸಿಸ್, ಎಚ್ ಒನ್ ಅಂತಂದ್ರೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್, ಆಲ್ಫಾ ಅಂತಂದ್ರೆ ಇಸ್ ದ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂಡ್ ಪಿ ಮೀನ್ಸ್ ಪ್ರಾಬಬಲ್. ಸೊ ನಿಮ್ಗೆ ಪಿ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಪಿ, ಸೊ ಪ್ರಾಬಬಲ್ ವ್ಯಾಲ್ಯೂ ಅಂತ ಗೊತ್ತಾದ್ರೆ ಸಾಕು, ನೀವು ಆರಾಮಾಗಿ ಆನ್ಸರ್ ಅನ್ನು ಮಾಡ್ಬೋದು. ಕ್ಲಿಯರಾ? ಸೊ ನೆಕ್ಸ್ಟ್ question, match the following list 1 with the list 2. See, question ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಕೆಲವೊಂದು ಇದನ್ನ ಕೊಟ್ಟಿದ್ದಾರೆ ಡಿಜಿಟಲ್ ವ್ಯಾಲ್ಯೂ ತರ. ಸೊ ಅದನ್ನ ನೀವು ಲಿಸ್ಟ್ 2 ಜೊತೆ ಕಂಪೇರ್ ಅನ್ನ ಮಾಡ್ಬೇಕು. ಆಕ್ಚುಲಿ ನೀವು ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ನೋಡಿರ್ತೀರಾ, ನೀವು ಕೂಡ ಯೂಸ್ ಮಾಡಿರ್ತೀರಾ. ಓಕೆ, ಸೊ ಡಾಟ್ ಇ ಟಿ ಏನಂತಂದ್ರೆ ಅಂಡ್ ಅದರ್ಸ್ ಅಂತ, ವೈಸ್ ಅಂತ ಕೇಳಿದ್ರೆ ನೇಮ್ಲಿ. ಕೆಲವೊಂದ್ಸಲ ಕೊಟ್ಟಿ ಬುಕ್ ಅಲ್ಲಿ ಈ ಸಿಂಬಲ್ ಅನ್ನ ಕೊಟ್ಟಿರ್ತಾರೆ, ವೈಸ್. ಓಕೆ, ಅಂದ್ರೆ ನೇಮ್ಲಿ ಅಂತ. ಸಿ ಎಫ್ ಅಂತ ಬಂದಾಗ ಇಸ್ ಕಂಪೇರ್. ಐ ಬಿಡ್ ಅಂತ ಬಂದಾಗ ಇನ್ ದ ಸೇಮ್ ಪ್ಲೇಸ್ ಅಂತ ಅರ್ಥ. ಕಾಮನ್ ಸೆನ್ಸ್ ಇದ್ರೆ ಈ ಕ್ವೆಶನ್ಗೆ ಆರಾಮಾಗಿ ನೀವು ಆನ್ಸರ್ ನ ಮಾಡ್ಬೋದು. ಓಕೆ, ಸೊ ಬಿಗೆ ನೀವು ಎಸ್ ಬಿಗೆ ಥರ್ಡ್ ಒನ್ ಅಂತ ಆರಾಮಾಗಿ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ, ಸೊ ಸಿ ಎಫ್ ಅಂತಂದ್ರೆ ಕಂಪೇರ್ ಅಂತ ಗೊತ್ತಾಗುತ್ತೆ. ಅವೆರಡು ಚೂಸ್ ಮಾಡಿದ್ರು ನೀವು ಈ ಕ್ವೆಶನ್ ಅನ್ನ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಆನ್ಸರ್ ಅನ್ನು ಮಾಡಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇ ಕ್ಲಾಸ್. ನಾವು 61 ಇಂದ 70 ಕ್ವೆಶನ್ಸ್ ವರೆಗೆ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ 70 ಫಸ್ಟ್ ಕ್ವೆಶನ್ ಇಂದ 80 ಕ್ವೆಶನ್ಸ್ ವರೆಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂಡ್ ಆದಷ್ಟು ಬೇಗ ನಾನು ಕಾನ್ಸೆಪ್ಟ್ ವೈಸ್ ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿಸ್ತೀನಿ. ಅಂಡ್ ತುಂಬಾ ನಿಮ್ಗೆ ಯಾವ್ದು ಕೇಸೆಟ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಲೈಕ್ ಅಕೌಂಟಿಂಗ್ ಅಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಇಂಡೇಸ್ ಅಂದ್ರೆ ಏನು, ಎಎಸ್ ಅಂದ್ರೆ ಏನು, ಐಎಫ್ಆರ್ಎಸ್ ಅಂದ್ರೆ ಏನು, ಅಂಡ್ ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್, 10 ಕಾನ್ಸೆಪ್ಟ್ ಅಂಡ್ ಕನ್ವೆನ್ಷನ್ಸ್, ಹೌದಲ್ವಾ? ಸೊ ಅದೆಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಡಿಟಿಂಗ್ ಅಲ್ಲಿ ಓಚಿಂಗ್ ಅಂದ್ರೆ ಏನು, ಕ್ಲಿಯರ್? ಸೊ ಎಕನಾಮಿಕ್ಸ್ ಅಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಏನು, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಏನು, ಇನ್ಕಮ್ ಅಂದ್ರೆ ಏನು, ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಏನು, ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ ಅಂಡ್ ಲಾ ಆಫ್ ರಿಟರ್ನ್ ಟು ಸ್ಕೇಲ್ ಅಂದ್ರೆ ಏನು. ಸೊ ಬ್ಯಾಂಕಿಂಗ್ ಅಂತ ಬಂದಾಗ ನಿಮ್ಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಸೋ ಮೆನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಮ್ಸ್ ಅಂಡರ್ ದ ಬ್ಯಾಂಕಿಂಗ್ ಸಿಸ್ಟಮ್ಸ್. ಓಕೆ, ಸೊ ಅದೆಲ್ಲ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಎಸ್, ಬಿ ಸಪೋರ್ಟೆಡ್ ಟು ಅಸ್ and thank you so much. I meet you in the next classes. Okay, so thank you so much.